ಪಶ್ಚಿಮ ಬಂಗಾಳದ ಕಾಳಿಘಾಟ್ ಶಕ್ತಿಪೀಠದಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 1ರವರೆಗೆ ಕಾಳಿಕಾ ದೇವತೆಯ ಶಕ್ತಿಪೀಠದ ದೇವಾಲಯದಲ್ಲಿ ಮೌನಾನುಷ್ಠಾನ ಕೈಗೊಂಡಿದ್ದ ನನಗೆ ಅತೀವ ಸಂತಸ ತಂದಿದೆ ಎಂದು ಶ್ರೀ ಹಾಲಪ್ಪಯ್ಯ ವಿರಕ್ತ ಮಠದ ಶ್ರೀ ಪಂಚಾಕ್ಷರಿ ಸ್ವಾಮೀಜಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಕಾಳಿಘಾಟ್ ಶಕ್ತಿಪೀಠದಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 1ರವರೆಗೆ ಕಾಳಿಕಾ ದೇವತೆಯ ಶಕ್ತಿಪೀಠದ ದೇವಾಲಯದಲ್ಲಿ ಮೌನಾನುಷ್ಠಾನ ಕೈಗೊಂಡಿದ್ದು ನನಗೆ ಅತಿ ಆನಂದ ತಂದಿದೆ ಎಂದು ಶ್ರೀ ಹಾಲಪ್ಪಯ್ಯ ವಿರಕ್ತ ಮಠದ ಶ್ರೀ ಪಂಚಾಕ್ಷರಿ ಸ್ವಾಮೀಜಿ ಹೇಳಿದ್ದಾರೆ. ಸುದ್ದಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮೌನಾನುಷ್ಠಾನ ಕೈಗೊಳ್ಳಲು ಅಷ್ಟೊಂದು ದೂರ ಯಾಕೆ ಹೋಗ್ಬೇಕೆಂದು ಜನರು ಮಾತಾಡ್ತಿದ್ರು. ಜ್ಯೋತಿರ್ಲಿಂಗ ತೆಗೆದುಕೊಂಡಾಗ 12 ಜ್ಯೋತಿರ್ಲಿಂಗಗಳು ಇವೆ, ಆದ್ರೆ 18 ಶಕ್ತಿಪೀಠಗಳು ಇವೆ. ಇದರಲ್ಲಿ ಒಂದು ಶಕ್ತಿಪೀಠ ಕಲ್ಕತ್ತಾದಲ್ಲಿರುವ ಕಾಳಿಕಾ ದೇವಿ ಈ ದೇವಸ್ಥಾನದಲ್ಲಿ ಇದೆ. ನಾವು ನವರಾತ್ರಿ 9 ದಿನಗಳವರೆಗೆ ಆಚರಣೆ ಮಾಡ್ತೇವೆ. 9 ದಿನದ ತಾಯಿ ಒಂದು ಶಕ್ತಿ ಪೀಠ ಇರೋದ್ರಿಂದ ಸಂಕಲ್ಪ ಮಾಡಿ ನಾನು ಅನುಷ್ಠಾನ ಕೈಗೊಂಡು ಸಂಪೂರ್ಣ ಮಂಗಲ ಮಾಡಿಕೊಂಡು ಬಂದಿದ್ದೇನೆ. ಇದಕ್ಕೆಲ್ಲ ಶಕ್ತಿ ಕೊಟ್ಟವರು ಸೇಡಂನ ಸರ್ವ ಭಕ್ತರು. ದೇವಿ ಶಕ್ತಿ ಕಾರಣೀಭೂತವಾಗಿದೆ ಅಂತ ಹೇಳಿದ್ದಾರೆ. ಇದಕ್ಕೂ ಮುಂಚಿತವಾಗಿ ರೈಲ್ವೆ ಸ್ಟೇಷನ್, ಹನುಮಾನ್ ಮಂದಿರದ ಸಾರೋಟ ರಥದಲ್ಲಿ ಮುರುಗೇಶ ದೇವಾಲಯದವರೆಗೆ ವಾದ್ಯ ಮೇಳಗಳೊಂದಿಗೆ ಮಹಿಳೆಯರು ಭಜನೆ ಮಾಡುತ್ತಾ ಭವ್ಯ ಮೆರವಣಿಗೆಯೊಂದಿಗೆ ಶ್ರೀಗಳಿಗೆ ಸ್ವಾಗತ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕಾ ಅಧ್ಯಕ್ಷ ರಾಜಶೇಖರ್ ನೀಲಂಗಿ, ವೀರಭದ್ರಯ್ಯ ಸ್ವಾಮಿ ರುದ್ನೂರ್, ನಾಗಪ್ಪಯ್ಯ ಬೊಮ್ಮನಳ್ಳಿ, ಶ್ರೀದೇವಿ ಬಳಗಾರ್, ಲಲಿತಾಬಾಯಿ ಯಾಕಾಪುರ್, ಚೆನ್ನಮ್ಮ ಪಾಟೀಲ್, ಸುಲೋಚನಾ ಬಿಬ್ಬಳ್ಳಿ, ಜಗನ್ನಾಥ್ ರೆಡ್ಡಿ ತುಳೇರ್, ಮಲ್ಲಿಕಾರ್ಜುನ್ ಸ್ವಾಮಿ ಬಿಬ್ಬಳ್ಳಿ, ಇನ್ನು ಅನೇಕ ಭಕ್ತಾದಿಗಳು ಇದ್ರು. ಅಲ್ಲಿ ಅನುಷ್ಠಾನವನ್ನು ಮುಗಿಸಿಕೊಂಡು ಬರಕ ಅವರು ಮೂಲ ಕಾರಣಭೂತರು ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಯಲ್ಲಿ ಅನುಷ್ಠಾನ ಬಹಳ ಚೆನ್ನಾಗಾಯ್ತು, ಬಹಳ ಆನಂದ ಆಯ್ತು, ಬಹಳ ಖುಷಿ ಆಯ್ತು, ಬಹಳ ಸಂತೋಷ ಆಯ್ತು. ಬಹಳ ಜನ ವಿಚಾರ ಮಾಡಿದ್ರೆ ಕಲ್ಕತ್ತಾಕ್ಕೆ ಯಾಕೆ ಹೋಗ್ಬೇಕಾಗಿತ್ತು ಅಂತಂದ್ರೆ, ಅಷ್ಟು ದೂರ ಯಾಕೆ ಅನುಷ್ಠಾನಕ್ಕೆ ಹೋಗ್ಬೇಕಾಗಿತ್ತು, ಇದನ್ನ ಅಕ್ಕಪಕ್ಕಕ್ಕೆ ಕೊಡಬೇಕಾಗಿತ್ತು ಅಂತೇಳಿ. ಕಲ್ಕತ್ತಾ ಕಾಳಿಘಾಟದಲ್ಲಿ ಕಾಳಿ ಸನ್ನಿಧಿಯಲ್ಲಿ ಯಾಕೆ ಅನುಷ್ಠಾನ ಮಾಡ್ಬೇಕಾಗಿತ್ತು ಅಂತಂದ್ರೆ, ನಾವು ಒಂದು ವಿಚಾರ ಮಾಡಬೇಕು. ಈ ಜ್ಯೋತಿರ್ಲಿಂಗಗಳಂತ ನಾವು ತಗೊಂಡಾಗ 12 ಜ್ಯೋತಿರ್ಲಿಂಗಗಳಂತ ನಾವು ಕರಿತೀವಿ. ಜ್ಯೋತಿರ್ಲಿಂಗಗಳು 12 ಆಗಿರ್ಬೋದು, ಆದ್ರೆ ಶಕ್ತಿ ಪೀಠಗಳು 18 ಅದಾವ್ರಿ. ನಾವು ತಿಳ್ಕೊಬೇಕು 18 ದೇವಿ ಶಕ್ತಿ ಪೀಠಗಳು. ನಾವು ನವರಾತ್ರಿ ಏನು 9 ದಿವಸ ಆಚರಣೆ ಮಾಡ್ತೀವಿ, ಈ 9 ದಿವಸದ ತಾಯಿಯ ಶಕ್ತಿ ಪೀಠಗಳು 18 ಅದಾವೆ. ಆ 18ರಲ್ಲಿ ಒಂದ್ ಏನಪ್ಪಾ ಅಂದ್ರೆ ಈ ಕಾಳಿಕಾ ದೇವಿಯ ಕಲ್ಕತ್ತಾದಲ್ಲಿ ಇರ್ತಕ್ಕಂಥ ಕಾಳಿ ಸನ್ನಿಧಿ ದೇವಸ್ಥಾನ, ಇದು ಒಂದು ಶಕ್ತಿ ಪೀಠ ಇದೆ. ಆ ಶಕ್ತಿ ಪೀಠದಲ್ಲಿ ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಮ್ದಾಗಿತ್ತು. ಹೋದ ವರ್ಷ ಕೇದಾರದಲ್ಲಿ ಅನುಷ್ಠಾನ ಮಾಡಿದ್ದೆವು. ವ್ಯತ್ಯಾಸ ಏನಿಲ್ಲ, ಅದು ಕಾಳಿ ಮಂದಿರ, ಇದನ್ನು ಕಾಳಿ ಮಂದಿರನೇ, ಅದನ್ನು ಶಕ್ತಿ ಪೀಠನೇ, ಇದನ್ನು ಶಕ್ತಿ ಪೀಠನೇ. ಆದ್ರೆ ಅಲ್ಲಿ ಕಾಳಿ ಮಠ ಅಂತ ಕರೀತಾರೆ, ಇಲ್ಲಿ ಕಾಳಿ ಘಾಟ್ ಅಂತ ಕರೀತಾರೆ. ಆ ದೇವಿದ ಒಂದೇ ಹೆಸರು, ಅದು ಕಾಳಿ ಮಠ. ಕಲ್ಕತ್ತಾದಲ್ಲಿ ಇರ್ತಕ್ಕಂಥದ್ದು ಕಾಳಿ ಘಾಟ್, ಕೇದಾರದಲ್ಲಿ ಇರ್ತಕ್ಕಂಥದ್ದು ಕಾಳಿ ಮಠ. ಇಷ್ಟು ನಾವು ತಿಳ್ಕೋಬೇಕು. ಅದನ್ನು ಶಕ್ತಿ ಪೀಠ, ಇದನ್ನು ಶಕ್ತಿ ಪೀಠ. ಹಂಗಾಗಿ ತಾಯಿಯ ಒಂದು ಇದು ಪಾರಾಯಣ ಇರೋದ್ರಿಂದ, ತಾಯಿಯ ಒಂದು ಏನೋ ಜಪ ತಪ ಅನುಷ್ಠಾನ ಇರೋದ್ರಿಂದ ತಾಯಿ ಸನ್ನಿಧಿಯಲ್ಲೇ ಮಾಡೋಣ, ಅದು ಶಕ್ತಿ ಪೀಠದಲ್ಲೇ ಮಾಡೋಣ ಅಂತಕ್ಕಂಥ ದೃಷ್ಟಿಯಿಂದ ಆ ಶಕ್ತಿ ಪೀಠದಲ್ಲಿ ನಾವು ಈ ವರ್ಷದ ಅನುಷ್ಠಾನವನ್ನ ಪ್ರಾರಂಭ ಮಾಡಬೇಕು ಅಂತಂದು ಸಂಕಲ್ಪವನ್ನು ಮಾಡಿ, ಅದೇ ತರ ಅನುಷ್ಠಾನವನ್ನ ಸಂಪೂರ್ಣವಾಗಿ ಇವತ್ತು ಮಂಗಳವನ್ನ ಮಾಡಿಕೊಂಡು ಇವತ್ತು ಬಂದಿವಿ ಅಂತಂದ್ರೆ, ಇದೆಲ್ಲದಕ್ಕೂ ಒಂದು ಶಕ್ತಿ ಕೊಟ್ಟಂತವ್ರು ಯಾರು ಅಂದ್ರೆ ನಮ್ ಸೇಡಂ ಸರ್ವ ಸದ್ಭಕ್ತರ ಒಂದು ದೈವಿ ಶಕ್ತಿ ಇದು. ಶರಣಪ್ಪ ಎಳ್ಳಿ, SSV TV ನ್ಯೂಸ್, ಸೇಡಂ.